ರೈಟ್ ಫ್ಯೂಚರ್ ಸಂಸ್ಥೆ ವತಿಯಿಂದ ಉನ್ನತಿ ಅಂತಕ್ಕಂಥ ಒಂದು ಫೌಂಡೇಶನ್ ಜೊತೆ ಕೂಡಿ ನಮ್ಮ ಪಾವಗಡದ ಹಿಂದುಳಿದ ಪ್ರದೇಶದಲ್ಲಿ ಏನು SLC PUC ಮತ್ತು ಡಿಗ್ರಿ 18ರಿಂದ 25 ವರ್ಷಗಳ ಅವಧಿಯಲ್ಲಿರ್ತಕ್ಕಂಥ ಯುವತಿಯರಿದ್ದಾರೆ. ಸೊ ಅವರಿಗೆ ಒಂದು ಒಳ್ಳೆ ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಪಾವಗಡದಲ್ಲಿ ಆಗ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷವಾಗಿರ್ತಕ್ಕಂಥ ಕೆಲಸ. ನಾವೆಲ್ಲರೂ ಕೂಡ ಬೆಂಗಳೂರು, ತುಮಕೂರು, ಬೇರೆ ಬೇರೆ ಕಂಪ್ನಿಗಳು, ಹಾಸ್ಪಿಟಲ್ಸ್ ಈ ಕಡೆ ಎಲ್ಲ ಹೋದಾಗ ನೋಡ್ತಾ ಇರ್ಬೋದು. ಸೊ ಅಲ್ಲಿ ರಿಸೆಪ್ಷನಿಸ್ಟ್ ಅಂತ ಇರ್ತಾರೆ, ನಾವು ಗಮನಿಸಿರ್ಬೋದಿಲ್ಲ. ನೋಡಿದ್ರಲ್ಲ, ರಿಸೆಪ್ಷನಿಸ್ಟ್ ಅಂತ ಇರ್ತಾರೆ. ಸೊ ಅವ್ರನ್ನ ಒಂದು 2 ನಿಮಿಷ ಮಾತಾಡ್ಬಿಟ್ರೆ ಅವ್ರ ಸಂಸ್ಥೆ ಹೆಂಗೆ ನಡೀತಾ ಇದೆ, ಆ ಹಾಸ್ಪಿಟ್ಲ್ ಹೆಂಗೆ ನಡೀತಾ ಇದೆ, ಆ ಕಾಲೇಜ್ ಹೆಂಗೆ ನಡೀತಾ ಇದೆ ಸಂಪೂರ್ಣ ಪಿಕ್ಚರ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಅವ್ರ ಆಟಿಟ್ಯೂಡ್ಸು, ಅವ್ರು ನಮ್ಮ ಜೊತೆ ಹೋಗ್ತಕ್ಕಂಥ ರೀತಿ, ಮತ್ತು ನಮ್ಮ ಜೊತೆ ನಾವು ಕೇಳ್ತಕ್ಕಂಥ ಪ್ರಶ್ನೆಗೆ ಭಾಳ ಸಾವಧಾನವಾಗಿ ಉತ್ತರ ಕೊಡ್ತಕ್ಕಂಥ ರೀತಿ, ಇವೆಲ್ಲನೂ ಕೂಡ ನಮಗೆ ಓದೋದಕ್ಕಿಂತ ಮುಖ್ಯವಾಗಿ ಸ್ಕಿಲ್ಸ್ ಅಂತ ಹೇಳ್ಬೋದು. ಅವರು ಓದೋದು ಒಂದು ಕಡೆ ಆಗ್ಬಿಟ್ರೆ ಸ್ಕಿಲ್ಸ್ ನಮಗೆ ಬಹಳ ಮುಖ್ಯ. ಲೈಫಲ್ಲಿ, ಜೀವನದಲ್ಲಿ ನಮಗೆ ಕೌಶಲ್ಯಗಳು ಬಂತು ಅಂತಂದರೆ ಪ್ರತಿಯೊಬ್ಬನು ಕೂಡ ಯಾವುದಾದ್ರೂ ಒಂದು ರಂಗದಲ್ಲಿ ಸಾಧನೆಗಳನ್ನು ಮಾಡ್ತಾ ಹೋಗ್ಬೋದು. ಸೊ ತಾವೆಲ್ಲ ಗಮನಿಸಿರ್ಬೋದು, ಕೆಲವರು ಓದೇ ಇರೋದಿಲ್ಲ, ಏನೋ ರಿಯಲ್ ಎಸ್ಟೇಟ್ ಮಾಡ್ತಾರೆ. ಅವರು ಎಷ್ಟು ಚೆನ್ನಾಗಿ ನಮ್ಮ ಮೈಂಡನ್ನು ವಾಶ್ ಮಾಡಿಬಿಟ್ಟು, ಎಷ್ಟು ಚೆನ್ನಾಗಿ ಅವ್ರು ನಮ್ಮ ಇಂಟೆನ್ಷನ್ ಎಲ್ಲ ಗ್ಯಾದರ್ ಮಾಡಿಬಿಟ್ಟು, ಸೊ ನಾವು ಆ ಕಡೆ ಎಸ್ ಅನ್ಬೇಕು, ಆ ರೀತಿ ಅವರು ನಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಸೊ ಅದನ್ನು ಸ್ಕಿಲ್ಸ್ ಅಂತ ಹೇಳ್ತೀವಿ. ನೋಡಿ, ಈಗ ಒಂದು ಮೊಬೈಲ್ ಅಂತ ಹೇಳುತ್ತೆ. ಮೊಬೈಲು ಏನೇ ಫೀಚರ್ಸ್ ಇರ್ಬೋದು, ಮೊಬೈಲು ಎಷ್ಟೇ ಅದೊಂದು ಫೀಚರ್ಸನ್ನು ಅಡಾಪ್ಟ್ ಮಾಡ್ಬೋದು, ಎಷ್ಟು ಹೆಚ್ಚು ಬೆಲೆ ಬಾಳ್ತಕ್ಕಂಥ ಮೊಬೈಲ್ ಇರ್ಬೋದು, ಅದಕ್ಕೆ ಒಂದು ಸಿಮ್ ಹಾಕೋವರೆಗೂ ವ್ಯಾಲ್ಯೂ ಬರೋದಿಲ್ಲ. ಗಮನಿಸಿದಿರಲ್ವಾ? ಹೌದಲ್ವಾ? ಒಂದು ಸಿಮ್ ಹಾಕಿದ್ರೇ ಆ ಮೊಬೈಲ್ಗೆ ವ್ಯಾಲ್ಯೂ. ನೀನು 1 ಕೋಟಿ ರೂಪಾಯಿ ಆಪಲ್ ಫೋನ್ ತಗೊಳ್ಳಿ ನೀವು, ಸೊ ಅದಕ್ಕೆ ಯಾವಾಗ ಬೆಲೆ ಬರ್ತದೆ? ಸಿಮ್ ಹಾಕಿದಾಗ ಬೆಲೆ ಬರ್ತದೆ. ನಾವು ಎಷ್ಟೇ ಓದಿರ್ಬೋದು, ಎಷ್ಟೇ ಥಿಯರಿಟಿಕಲ್ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೋದು, ಪರೀಕ್ಷೆ ಪಾಸ್ ಆಗಿರ್ಬೋದು ಅಥವಾ ಫೇಲ್ ಆಗಿರ್ಬೋದು, ಎನಿಥಿಂಗ್ ಏನಾದರೂ ಆಗಿರ್ಬೋದು, ಆದರೆ ಕೌಶಲ್ಯಗಳು ಅಂತಕ್ಕಂಥ ಒಂದು ಸಿಮ್ಮನ್ನು ನಿಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಅವಾಗ ನಿಮ್ಮಲ್ಲಿ ಏನಾಗ್ತದೆ, ನಿಮ್ಮ ಒಂದು ಜೀವನ ಸಾರ್ಥಕತೆ ಆಗ್ತದೆ. ಜೊತೆಗೆ ಯಾವುದೇ ರಂಗಕ್ಕೆ ಹೋದರೂ ಕೂಡ ನೀವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಉನ್ನತ ಸಂಸ್ಥೆ ನಮ್ಮ ಪಾವಗಡ ಪ್ರದೇಶದಲ್ಲಿ ಮಾಡ್ತಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷ. ಕೇಳಿದೆ ಸರ್, ಕೇಳಿದೆ, ಶ್ರೀಧರ್ ಸರ್ನ ಕೇಳಿದೆ, ಸರ್ SLC PUC ಫೇಲ್ ಆಗಿರೋದಿದ್ದಾರೆ, ಡಿಗ್ರಿ ಆಗಿರೋದಾರೆ ಅಂತೆಲ್ಲ ಹೇಳಿದ್ರು. ನಿಜವಾಗ್ಲೂ ಪಾವಗಡದಲ್ಲಿ ಇಷ್ಟು ಚೆನ್ನಾಗಿ ನೀವೆಲ್ಲರೂ ಕೂಡ ಇಂಗ್ಲೀಷಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತೀರ ಅಂತಂದರೆ ನಮಗಂತೂ ಭಾಳ ಸಂತೋಷ ಆಗ್ತದೆ. ದಿಸ್ ಈಸ್ ದ ಬಿಗಿನಿಂಗ್ ಸ್ಟೆಪ್ ಅಷ್ಟೇ. ನಿಮಗೆ ನಮಗೆ ಏನನ್ಸ್ಬೋದು, ಸ್ಟಾರ್ಟಿಂಗು ಇಷ್ಟು ಮಾತಾಡ್ತಿದಾರಲ್ಲ, ಇನ್ನು ಬರೀ 35 ಡೇಸಲ್ಲಿ ಈ ರೇಂಜ್ಗೆ ಅವರು ಕನ್ವರ್ಟ್ ಆಗಿದ್ದಾರೆ, ಇಂಗ್ಲೀಷ್ ಮಾತಾಡೋದ್ರಿಂದ ಸ್ಪೀಕಿಂಗ್ ಸ್ಕಿಲ್ಸ್ ಯಾರು ಕಲ್ತ್ಕೊಂಡಿದ್ದಾರೆ ಅಂತಂದರೆ ಅದು ಸಾಮಾನ್ಯವಾದ ಸಂಗತಿ ಏನಲ್ಲ. ನೀವು ಇದನ್ನೇ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಏನು ಹೇಳಿದ್ದಾರೆ, ಲೈಫ್ ಸ್ಕಿಲ್ಸ್ ಹೇಳಿದ್ದಾರೆ ನೋಡಿ, ಅಲ್ಲಿ ನೋಡಿದೆ ನಮ್ಮ ಟಾಪಿಕ್ಸ್ ಎಲ್ಲ, ಪಂಕ್ಚುಯಾಲಿಟಿ, ಕ್ಲೀನ್ನೆಸ್ಸು, ಹೈಜೀನು, ಸೊ ಇದೆಲ್ಲ ನೋಡಿದೆ. ಸೊ ಇದೆಲ್ಲನೂ ಕೂಡ ನೀವು ಚೆನ್ನಾಗಿ ಉಳಿಸ್ಕೊಂಡಿದ್ದೆ. ಆದಲ್ಲಿ ನೀವು ಯಾವುದೇ ಸಂಸ್ಥೆಗೆ ಹೋಗ್ರಿ, ದೊಡ್ಡ ದೊಡ್ಡ ಕಂಪ್ನಿಗೆ ಹೋಗಿ ಒಂದು 2-3 ತಿಂಗಳು ಕೆಲಸ ಮಾಡಿ ಸಾಕು. ನೀವು ಒಂದು 2-3 ತಿಂಗಳು ಕೆಲಸ ಮಾಡಿದಾಗ ನಿಮ್ಮ ಮೈಲೇಜ್ನೆಸ್ಸು, ನಿಮ್ಮಲ್ಲಿರ್ತಕ್ಕಂಥ ಡಿಸಿಪ್ಲಿನ್, ನಿಮ್ಮಲ್ಲಿರ್ತಕ್ಕಂಥ ಆನೆಸ್ಟಿ ಗಮನಿಸ್ತಂದ್ರೆ ಇಮ್ಮಿಡಿಯೇಟ್ ನಿಮ್ಗೆ ಏನಾಗ್ತಾ ಹೋಗ್ತದೆ, ಸ್ಯಾಲ್ರಿ ರೈಸ್ ಆಗ್ತಾ ಹೋಗ್ತದೆ, ಪ್ರಮೋಷನ್ ಆಗ್ತಾ ಹೋಗ್ತದೆ, ಜೊತೆಗೆ ಟೀಮ್ ಲೀಡರ್ ಆಗ್ಬೋದು ನೀವಲ್ಲಿ. ಸೊ ಏನು ಬೇಕಾದ್ರೂ ಆಗ್ಬೋದು. ಇದೆಲ್ಲನೂ ಕೂಡ ಕೇವಲ ನಾವು ಡಿಗ್ರಿ ಸರ್ಟಿಫಿಕೇಟಿಂದ ಆಗ್ತಕ್ಕಂಥದ್ದಲ್ಲ, ನಮ್ಮ ಸ್ಕಿಲ್ಸಿಂದ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಒಳ್ಳೆಯ ಒಂದು ತರಬೇತಿಯನ್ನು ಕೊಟ್ಟಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ. ನಿಜವಾಗ್ಲೂ ಕೂಡ ನೀವೆಲ್ಲ ಪುಣ್ಯವಂತರು, ಇಂಥ ಒಳ್ಳೆ ತರಬೇತಿಯನ್ನು ಪಡ್ಕೊಂಡಿರೋದಕ್ಕೆ. ಈ ಸಂಸ್ಥೆಯ ಸಂಸ್ಥಾಪಕರು ಶ್ರೀಧರ್ ಸರ್ ಮತ್ತು ಸುಮಾ ಮೇಡಮ್ ಅವರು, ಮತ್ತು ಟೀಚರ್